ಉಡಬಾಳ ಗ್ರಾಮದಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ಚಿಡಗುಪ್ಪ ತಾಲೂಕಿನ ಉಡಬಾಳ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಗೆ ದಲಿತ ಓಣಿಯಲ್ಲಿ ಇರುವ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರ ಜೀವನ ತತ್ತರಿಸಿದೆ. ಇದೇ ಈ ವರ್ಷದ ಹೊಸದೇನು ಸಮಸ್ಯೆಯಲ್ಲ. ಕಳೆದ ಹಲವು ವರ್ಷಗಳಿಂದ ಈ ಪರಿಸ್ಥಿತಿಯನ್ನು ಎದುರಿಸುತ್ತಾ ಬಂದಿರುತ್ತಾರೆ. ಈ ಸಮಸ್ಯೆಗೆ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಶಾಶ್ವತ ಪರಿಹಾರ ಕೊಡಿಸುತ್ತಿಲ್ಲ. ಪ್ರತಿ ಸಲ ಸಮಸ್ಯೆಯನ್ನು ಎದುರಿಸುತ್ತಾ ಜೀವನ ಸಾಗಿಸುತ್ತಿದ್ದೇವೆ. ಮನೆಯಲ್ಲಿ ನೀರು ನುಗ್ಗಿ ಅಕ್ಕಿ, ಜೋಳ, ಬೇಳೆ ಸೇರಿ ಅನೇಕ ವಸ್ತುಗಳು ಕೊಳಚೆ ನೀರಿನಲ್ಲಿ ನೆನೆದು ಹೋಗಿವೆ. ಏನು ಊಟ ಮಾಡಬೇಕು, ಎಲ್ಲಿ ತಂಗಬೇಕು, ಸಣ್ಣ ಮಕ್ಕಳು, ವೃದ್ಧರು ಇದ್ದಾರೆ, ಎಲ್ಲಿ ಹೋಗಬೇಕು ಎಂಬ ಆತಂಕ ಶುರುವಾಗುತ್ತಿದೆ ಎಂದು ಮಹಿಳೆಯರು ಕಣ್ಣೀರು ಸುರಿಸುತ್ತಿದ್ದಾರೆ. ಇಷ್ಟೊಂದು ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಮಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸಿ ಬೇಜವಾಬ್ದಾರಿಯನ್ನ ತೋರಿಸುತ್ತಿದ್ದಾರೆ ಎಂದು ನೊಂದ ಜೀವಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದ್ರಾಗೆ ಹರ್ಕೊಂಡು ಹೋಗಂತಾರ ಎಲ್ಲ ಹಳ್ಳದಡ್ಡಿ ಮನೆಗಳು ಮನೆಗೆ ಹೋಗ್ಲತ್ತಾವ. ಒಟ್ಟು ಗಂಜ್ ನೀರೆಲ್ಲ ಮನೆಗೆ ಹೋಗಿ ಮನೆಗೆ ಸದಂಗ ತಮ್ಗೆ ಎಲ್ಲ ಮತ್ತೆ ಹರ್ಕೊಂಡು ಆಡ್ದ. ನಮ್ಗೆ ಚಂದ ಮಾಡಲ್ರಿ, ಏನ್ ಮಾಡಲ್ಲ ಹೊಂಟೇನ್ ನಾವು ಕಡ್ಕೊಂಡ್ ಬಿದ್ದು ನಮ್ ಕೈಕಾಲ್ ಮುರ್ದಾವ ಹಾದಿ ನಡ್ಲಕ್ ಬರಲ್ಲ ಹೊಂಟಾವ್ ನೋಡ್ರಿ. ವರ್ಷಿಗೆ ನಾಲಿ ಮಾಡ್ತೇವಂತ್ರಿ, ನಾಲಿ ಮಾಡಲ್ರು ಏನಿಲ್ಲ ರೀ. ಆ ಕಡೆಯಿಂದ ಎಲ್ಲ ಗಲೀಜ್ ಹರ್ಕೊಂಡ್ ಮಂದಿ ಮನೆ ಹೋಗ್ಲತ್ತವ. ಏನ್ ಮಾಡಿ ಉಣ್ಬೇಕು ಗರೀಬರು? ಜೋಳ ಎಲ್ಲ ಮನ್ಯಾಗ ಅನಜೆ ಹರ್ಕೊಂಡ್ ನಡ್ದದ. ನಾವ್ ತಿನ್ಬೇಕೇನು? ಮಾಡೋದು ಇಟ್ಟು ಕೂಲಿ ಅದ, ಉಣ್ಬೇಕೇನ್ ತಿನ್ಬೇಕೇನ್? ನಾವ್ ಹೋಗಿ ಕಷ್ಟಪಟ್ಟು ದುಡ್ಡ ತಕ ನಮ್ಗ ಅನ್ನ ಸಿಗಲ್ದು. ಮನೆಗೊಳದಾಗ ವರ್ಷಿಗೆ ನೀರ್ ಹೋಗ್ಲತ್ತಾವ. ಒಬ್ಬರೇ ಬಂದ್ ನಾಲಿ ಮಾಡ್ತೇವ, ಈಗ ನಿಮ್ಗ್ ಸಾಫ್ ಮಾಡಿ ಕೊಡ್ತೇವ್, ಈಗ ಚಂದ ಮಾಡಿ ಕೊಡ್ತೇವ್ ಅಂತ ಯಾರು ಅಲ್ಲತ್ತಿಲ್ಲ. ಕೈಲಾಗ ಮುದುಕ್ಯಾರಲ್ಲ ನಮ್ಮ ಮನ್ಯಾಗ ಬೆಚ್ಚ ಬೆಳಗನ ಹೊಟ್ಟೆ ಇವತ್ತು 5:30 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿ ಇವತ್ತು ತುಂಬಾ ಅತಿಯಾಗಿ ಮಳೆ ಬಿದ್ದು ನಮ್ಮ ಎಸ್ಸಿ ದಲಿತ ಮಾದಿಗ ಓಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಟ್ಯಾಚು ಹಿಂದ್ಗಡೆಯಿಂದ ಇಡೀ ತುಂಬಾ ನೀರು ಬಂದು ಎಲ್ಲ ಎಸ್ಸಿ ಮಾದಿಗ ಓಣಿಯಲ್ಲಿ ಅನೇಕ ಮನೆಗಳಲ್ಲಿ ನೀರು ನುಗ್ಗಿ ಅವರ ರಾಶನು ಮತ್ತೆ ಅವರುಗಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ನೀರು ನುಗ್ಗಿ ಅನೇಕ ಹಾನಿಯಾಗಿದೆ. ಹಾಗೂ ಅವರು ಇಡೀ ರಾತ್ರಿ ಎಲ್ಲ ಅವ್ರು ನಿದ್ರೆ ಇಲ್ಲದೆ ಕಾಲ ಕಳೀತಾ ಇದ್ದಾರೆ. ಹಾಗೆ ಮಾನ್ಯ ಶಾಸಕರು ಶಾಲೇಂದ್ರ ಬೆಲ್ದಳೆ ಸಹ ಬಂದು ಹೋಗಿದ್ರು. ಅವರು ಬಂದು ಎಸ್ಟಿಮೇಟ್ ಮಾಡಿದೀನಿ 50 ಲಕ್ಷ ಮಾಡಿದೀನಿ ಮತ್ ಮಾಡೋಣ ಅಂತ ಹೇಳಿ ಸುಳ್ಳು ಹೇಳಿ ಅವ್ರು ಹಂಗೆ ಹೋಗ್ಬಿಟ್ರು. ಅದು ಇನ್ನೂವರೆಗೂ ಒಂದು ಸಾಲ ಬೇಕಾದರೂ ಅವ್ರ ಆಫೀಸ್ಗೆ ವಿಸಿಟ್ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗೂ CS ಅವ್ರ ಗಮನಕ್ಕೂ ಸಹ ಹೋದ ವರ್ಷನೂ ತಂದಿದ್ದೀವಿ. ಈ ವರ್ಷ ಇವತ್ತೇ ರಾತ್ರಿ ಒಂದು ಅರ್ಧ ತಾಸು ಮೊದಲುಗಡೆ ಎಲ್ಲ ಅಧಿಕಾರಿಗಳು EO ಮತ್ತು CS PDOಗಳಿಗೆ ಸಹ ಮಾತಾಡಿದ್ದೀವಿ. ಅಧಿಕಾರಿಗಳಿಗೆ ಅವರು ಯಾವುದೇ ಪ್ರಕ್ರಿಯೆಯನ್ನು ಕೊಡ್ತಾ ಇಲ್ಲ. ಕೂಡಲೇ ಇದು ಎಸ್ಸಿ ಮಾದಿಗವಣಿ ಇರ್ತಕ್ಕಂಥ ಮತ್ತೆ ಎಡಗಡೆ ಮತ್ತು ಬಲಗಡೆ ಇರ್ತಕ್ಕಂಥ ದಲಿತರ ಮನೆಗಳಿದ್ದು ಕೂಡಲೇ ಇವೆಲ್ಲಾ ಮನೆಗಳ ನೀರು ನುಗ್ಗಿ ಇಡೀ ವರ್ಷ ತುಂಬಾ ಮಳೆ ಹಾನಿಯಾಗಿ ಮನೆಯಲ್ಲಿ ಹಂಗೆ ಜೀವನ ಮಾಡ್ತಾರೆ. ಇಡೀ ನಮ್ಮ ಉಡಬಾಳ ಗ್ರಾಮದ ಮತ್ತೆ ಇಡೀ ಊರ್ದು ನೀರು ಬಂದು ಇಡೀ ಗಲೀಜನ್ನು ಸಹ ನಮ್ಮ ಊರಿಂದ ಇಡೀ ಊರಿಂದ ನಮಗೆ ನಮ್ಮ ಎಡಗಡೆ ಬಲಗಡೆಯಿಂದ ಹಾದು ಹೋಗ್ತಕ್ಕಂಥ ಇದೇ ನಾಲದಲ್ಲಿ ತುಂಬಾ ಗಲೀಜಿದೆ. ಆದ್ರೂ ಸಹ ನಾವು ಸಹಿಸ್ಕೊಳ್ತಾ ಇದ್ದೇವೆ ಇಡೀ ದಿನವೆಲ್ಲ ರಾತ್ರಿ ಎಲ್ಲ. ಆದ್ರೂ ವರ್ಷ ಮಳೆ ಬಂದು ಇಡೀ ಮನೆಗಳೆಲ್ಲ ನೀರು ನುಗ್ಗಿ ಇಡೀ ವರ್ಷವನ್ನು ಇದೇ ಇರುತ್ತೆ. ಆದ್ರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ಕಾಮಗಾರಿ ಮಾಡಬೇಕಂತ ಹೇಳಿ ನಾನು ಇವರ ಪ್ರತಿಯೊಬ್ಬ ನಮ್ಮ ಶಾಸಕರಲ್ಲಾಗಿರ್ಬೋದು, MP ಮತ್ತು ಸಾಗರ್ ಖಂಡ್ರೆ ಸಾಹೇಬರಾಗಿರ್ಬೋದು, ಮತ್ತೆ EO ಮತ್ತು ತಾಲೂಕಾ ಪಂಚಾಯತ್ EO ಸಾಹೇಬರು, CS ಅವರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ
ಅವರಿಗೆ ಕೂಡಲೇ ಇದನ್ನು ಬಗೆಹರಿಸಿ ಈ ನಾಲೆ ಕೂಡಲೇ ಮಾಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಹಾಗೂ ಇಡೀ ರಾತ್ರಿ ಎಲ್ಲ ಎಲ್ಲ ಜನರು ನಿದ್ರೆ ಇಲ್ಲದೆ ಕಾಲ ಕಳೀತಾ ಇದ್ದಾರೆ. ಕೂಡಲೇ ಇದನ್ನು ಬಗೆಹರಿಸಿಕೊಡ್ಬೇಕಂತ ಹೇಳಿ ನಾನು ಮನೋಹರ್ ಸೋನೆ, ಗ್ರಾಮ ಪಂಚಾಯತ್ ಇದು ಮನೋಹರ್ ಸೋನೆ ಉಡಬಾಳು ಮತ್ತೆ ಮಾತಾಡ್ತಾ ಇರೋದು. ಇದು ಚುಡುಗುಪ್ಪ ತಾಲೂಕಿನ ಉಡಬಾಳ ಗ್ರಾಮದಲ್ಲಿ ಈ ದೊಡ್ಡ ಸಮಸ್ಯೆ ಇದೆ, ಇದನ್ನು ಬಗೆಹರಿಸಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಚುಡುಗುಪ್ಪ ತಾಲೂಕಿನ ಉಡಬಾಳ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ SC ಮಾದಿಗ ಓಣಿಯಲ್ಲಿ ಸುಮಾರು ವರ್ಷಗಳಿಂದ ನೋಡ್ಕೊತಾ ಬಂದಿದ್ದೇವೆ. ಏನು ಸಮಸ್ಯೆ ಅಂದ್ರೆ ನಮ್ಮ ದೊಡ್ಡ ಸಮಸ್ಯೆ ಏನಾಗಿದೆ ಅಂತಂದರೆ, ನಮ್ಮ ಪರಿಶಿಷ್ಟ ಜಾತಿ ಮಾದಿಗ ಸಮಾಜದ ಈ ಓಣಿಯಲ್ಲಿ ಎಡ ಮತ್ತು ಬಲಗಡೆ ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ ಮತ್ತು ಈ ಕಡೆ ಗುಂಪವರೆಗೆ ತುಂಬ ಈ ನಾಲದ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಏನು ಸಮಸ್ಯೆ ಅಂತಂದರೆ, ಮಳೆ ಜಾಸ್ತಿಯಾಗಿ ಓಣಿಯಲ್ಲಿ ಮನೆಯಲ್ಲಿ ಏನದ ಅಂತಂದ್ರೆ ನೀರು ತುಂಬ್ತಾ ಇದೆ. ಬಡ ಜನರದ್ದು ತುಂಬ ಏನದ ಅಂತಂದ್ರೆ ಮನೆಯಲ್ಲಿ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ನಾವು ಕಳೆದ ವರ್ಷ 2024ರಲ್ಲಿ ಕೂಡ ನಾವು ಇಲ್ಲಿ ಓಣಿಯಲ್ಲಿ ಮಳೆ ತುಂಬ ನೀರಾಗಿ ಓಣಿಯಲ್ಲಿ ಮನೆಯಲ್ಲಿ ನೀರು ಹೋದಾಗ ನಾವು ಮಾನ್ಯ ಶಾಸಕರನ್ನು ಕರೆಸಿದ್ದೇವೆ. ಆ ಮಾನ್ಯ ಶಾಸಕರಿಗಿನ್ನ ಮೊದಲು ನಾವೆಲ್ಲ ಅಧಿಕಾರಿ, ನಮ್ಮ ಪಂಚಾಯತ್ PDO ಅಧಿಕಾರಿ ಅವರನ್ನು ಕರೆಸಿ ಮತ್ತು ನಮ್ಮ ತಾಲೂಕ್ ಪಂಚಾಯತ್ EO ಮತ್ತು AD ಅವರನ್ನು ಕರೆಸಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಈ ನಮ್ಮ ಸಮಸ್ಯೆಯನ್ನು ನಾವು ವಿಡಿಯೋ ಮಾಡಿ ಅವ್ರು ರಾತ್ರಿ ಬಂದು ಅವ್ರು ತನಿಖೆ ಮಾಡಿ ನಮ್ಗೆ ಏನದ ಅಂದ್ರೆ ಶಾಸಕರು ಬಂದರು. ಶಾಸಕರು ಬಂದು ನಮ್ದು ಈ ಪರಿಹಾರವನ್ನು ನಾವು ಬಗೆಹರಿಸ್ತೇವೆ, ನೀವೇನು ಸಮಸ್ಯೆ ಏನಿದ್ರು ನಾವೆಲ್ಲ ಇದು ಮಾಡ್ತೇವೆ ಅಂತ ಹೇಳಿದ್ರು. ಇನ್ನೂವರೆಗೆ ಏನೂ ಮಾಡಿಲ್ಲ. ಆದರೂ ಕೂಡ ನಮ್ಮಲ್ಲಿ ಏನದ ಅಂದ್ರೆ ಅದೇ ಪದೇ ವರ್ಷ ಇದೇ ಸಮಸ್ಯೆ ಇದೆ. ನಾವೇನು ಜೀವನ ಮಾಡಬೇಕಾ ಏನಿಲ್ಲ ಅಂತ ನಮಗೆ ತುಂಬ ಇದು ಬೇಸರವಾಗಿದೆ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಮತ್ತು ಮಾನ್ಯ ನಮ್ಮ MLA ಸಾಹೇಬರುಗಳು ನಾವು ಕೇಳೋದು ಏನಂದರೆ, ಈ ಸಮಸ್ಯೆನ ತಾವು ಬಗೆಹರಿಸಬೇಕಾಗಿ ನಮ್ಮ ಇಡೀ ನಮ್ಮ ಓಣಿಯ ಪರವಾಗಿ ನಾವು ಕೇಳ್ತೇವೆ. ನಮ್ಮ ಜನರ ಗೋಳು ಕೇಳೋದಕ್ಕೆ ಯಾವ ಶಾಸಕರು ಕೂಡ ನಮಗೆ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹಾಗೂ ಅಧಿಕಾರಿ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದೇ ಕಾರಣ ಇದೇ ರೀತಿ ಮುನ್ನಡೆದ್ರೆ ನಾವು ಹ್ಯಾಂಗೆ ಜೀವನ ಮಾಡ್ಬೇಕಂದ್ರೆ ನಮ್ಗೆ ತುಂಬ ಒಂದು ದೊಡ್ಡ ಏನಾದ ಸಮಸ್ಯೆ ಹೋಗಿದೆ. ಈ ಸಮಸ್ಯೆಗೆ ಏನದ ಅಂತಂದರೆ ತಾವು ಏನು ಪರಿಹಾರ ಮಾಡ್ಬೇಕಂದ್ರೆ ನಾವು ಈ ಮಾಧ್ಯಮ ಮುಖಾಂತರ ನಾವು ತಮ್ಮಗಳಿಗೆ ನಾನು ಮಾಧ್ಯಮ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಸಮಸ್ಯೆ ಮುಂದೆ ಯಾವ ರೀತಿ ಬಗೆಹರಿಸ್ತಾರೆ ಅಂತೇಳಿ ತಾವು ಬಂದು ನಮ್ಗೆ ಇದು ಸಮಸ್ಯೆ ಬಗೆಹರಿಸಬೇಕಾಗಿ ನಾನು ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಸಿಮೋನ್ ಉಡಬಾಳ್, ಕಟ್ಟಡ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್ ಸತೀಶ ಲಂಬೂನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.